ನಮಸ್ಕಾರ ಫ್ರೆಂಡ್ಸ್, ನಾನು ಓಂ ಶಕ್ತಿಗೆ ಹೋಗಿ ಬಂದಿರುವಂಥ ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ನಾವು ಹೋಗ್ತಿರೋದು ನಮ್ಮ ಆಂಟಿಯವ್ರ ಊರಿಂದ. ನಮ್ಮ ಆಂಟಿ ಅಂದರೆ ನಮ್ಮ ಅತ್ತೆ ಇದಾರಲ್ವ, ಅವ್ರ ತಂಗಿ, ಅವ್ರ ಮನೆಯಿಂದ ಹೋಗ್ತಿರೋದು. ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು 11 ಜನ, ಒಂದು 3 ಜನ ಬಿಟ್ಟು ಇನ್ನೆಲ್ಲರೂ ಮಾಲೆ ಹಾಕೊಂಡಿರೋದೆ. ನಾನು ನನ್ನ ಮಗಳು ಫಸ್ಟ್ ಟೈಮ್ ಮಾಲೆ ಹಾಕೋತಾ ಇರೋದು. ನಮ್ಮ ಅತ್ತೆಯವರೆಲ್ಲ ಸುಮಾರು ವರ್ಷದಿಂದ ಹೋಗ್ತಿದಾರಲ್ವ, ಅವರು ಈ ವರ್ಷ ನೀನು ಬಾ ಅಂತ ಹೇಳಿದರು. ನಾನು ಕೂಡ ಲಾಸ್ಟ್ ಇಯರ್ ಒಂದು ಹರಕೆನ ಮಾಡ್ಕೊಂಡಿದ್ದೆ ನನ್ನ ಮಗಳಿಗೋಸ್ಕರ. ಸೊ ಅದಕ್ಕೋಸ್ಕರ ಅವಳಿಗೂ ಮಾಲೆ ಹಾಕ್ಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ವರ್ಷ. ನಾವು ಇವಾಗ ಮಾಲೆ ಹಾಕ್ಸ್ಕೊಳ್ಳೋದಕ್ಕೆ ಅಂತ ದೇವನಹಳ್ಳಿಗೆ ಹೋಗ್ತಾ ಇದ್ದೀವಿ. ನಾವು 3 ದಿವಸದ ಮಾಲೆನ ಹಾಕಿಸ್ಕೋತಾ ಇರೋದು. ಸುಮಾರು ಜನ ಊರಲ್ಲಿ 5 ದಿವಸದ ಮಾಲೆನ ಹಾಕ್ಕೊಂಡಿದ್ರು ಆಲ್ರೆಡಿ. ಅಲ್ಲಿಗೆ ಹೋದ್ಮೇಲೆ ನಮಗೆ ಅಲ್ಲೆಲ್ಲ ಕಾಲು ತೊಳ್ದು ಬೊಟ್ಟೆಲ್ಲ ಇಟ್ಟು ಪೂಜೆ ಮಾಡಿ ದೃಷ್ಟಿ ಎಲ್ಲ ತೆಗೆದು ಗುರು ಶಕ್ತಿಗಳು ನಮಗೆ ಇರ್ಮುಡಿಗೆಲ್ಲ ಕೂರಿಸಿದ್ರು. ಮತ್ತು ಅಕ್ಕಿ ತೆಂಗಿನಕಾಯಿ ಅದೆಲ್ಲ ಕೊಟ್ಟು ನಮಗೆ ಇದನ್ನೆಲ್ಲ ಏನಕ್ಕೆ ನಾವು ಹಾಕೋದು ಇದಕ್ಕೆ, ಮತ್ತು ದೇವ್ರ ಹತ್ರ ನಾವು ಏನು ಕೇಳ್ಕೋಬೇಕು, ದೇವ್ರನ್ನ ಹೇಗೆ ನೋಡಬೇಕು ನಾವು ಅಂತೆಲ್ಲ ನಮಗೆ ಹೇಳಿದ್ರು. ಅದಾದಮೇಲೆ ನನ್ನ ಮಗಳಿಗೆ ಮಾಲೆನ ಹಾಕಿದ್ರು. ಮಾಲೆ ಎಲ್ಲ ಹಾಕಿಸ್ಕೊಂಡು ಅಲ್ಲಿ ದೇವ್ರ ಪ್ರದಕ್ಷಿಣೆ ಎಲ್ಲ ಮಾಡಿ ಇನ್ನು ಸ್ವಲ್ಪ ಹೊತ್ತು ಭಜನೆ ಕೂಡ ಮಾಡಿ ಮಹಾಮಂಗಳಾರತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇರ್ಮುಡಿ ಏನೆಲ್ಲ ಎತ್ಕೊಂಡು ಬರಲ್ಲ ಅಲ್ಲೇ ಎಲ್ಲ ಇಟ್ಟಿರ್ತೀವಿ. ಮತ್ತೆ ನಾಳೆ ಬೆಳಗ್ಗೆ ಹೋಗೋ ಟೈಮಲ್ಲಿ ಹೋಗಿ ಅಲ್ಲಿಂದ ಇರ್ಮುಡಿನ ಎತ್ಕೊಂಡು ಹೋಗೋದು. ಇನ್ನು ನಾಳೆ ಬೆಳಗ್ಗೆ ಬೇಗ 7 ಗಂಟೆ ಅಷ್ಟು ರೆಡಿ ಇರಬೇಕು ಅಂತ ಹೇಳಿದ್ರು. ನೈಟ್ ಬಂದಿದ್ದೆ ನಾವು, ತುಂಬಾ ಲೇಟ್ ಆಗಿತ್ತು. ಬೆಳಗ್ಗೆ ಬೇಗ ಎದ್ದು ನಾವೆಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ವಿ. ಲಗೇಜ್ ಎಲ್ಲ ಪ್ಯಾಕ್ ಆಗಿತ್ತು. ಇನ್ನು ಬೇವಿನ ಸೊಪ್ಪು ಕೂಡ ತುಂಬಾ ತಗೊಂಬಂದು ಇಟ್ಟಿದ್ರು ನಮ್ಮ ಆಂಟಿ. ಯಾಕಂದ್ರೆ ಈ ದೇವ್ರಿಗೆ ಬೇವಿನ ಸೊಪ್ಪು ತುಂಬಾ ಪ್ರಾಮುಖ್ಯತೆ ಜಾಸ್ತಿ ಅಂತ ಹೇಳ್ತಾರೆ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ಊರಲ್ಲಿರೋ ಗ್ರಾಮ ದೇವತೆಗೂ ಕೂಡ ಪೂಜೆ ಮಾಡ್ಸಕ್ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಭಜನೆ ಕೂಡ ಮಾಡಿದ್ವಿ. ಪೂಜೆನ ಮುಗಿಸ್ಕೊಂಡು ಇನ್ನು ನಾವು ಲಗೇಜ್ ಎಲ್ಲ ಎತ್ಕೊಂಡು ಬಸ್ಸು ದೇವಸ್ಥಾನದ ಹತ್ರ ಬಂದಿತ್ತು ಅಂತ ಎಲ್ಲ ಹೊರಟ್ವಿ. ಇನ್ನು ಕಂಟಿನ್ಯೂ ವಿಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ.